ಜಸ್ಟಿಗೆ ಕುರಿಗಳು ಬರೋಂಥ ಸಮಯ ಫೋನ್ ಮಾಡಿದರು, ಹಿರೂರಿಂದ ದಾಟಿದ್ದೀವಿ ಅಂತ ಅಂದರು. ಹೋಗ್ಲಿ ಹೋಗ್ಲಿ ಇದಪ್ಪ, ಹಿಂಗೆ ಹೋಗ್ಬೇಕು, ಹಿಂಗೆ ಹೇಳಿದ್ರೆ ನಡೀರಿ ಮೇಲೆ. ಅಂತೂ ಇಂತೂ ಸ್ನೇಹಿತರೆ, ನಮ್ಮ ಕುರಿಗಳು ಕೊಟ್ಟಿಗೆ ಸೇರಿದು. ಸ್ನೇಹಿತರೆ ಎಲ್ರಿಗೂ ನಮಸ್ತೆ. ಇವತ್ತು ಕುರಿಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ತುಂಬ ಹೆವಿ ಪ್ರೈಸ್ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ದೀಪಾವಳಿ ಆದ ನಂತರ ಕಡಿಮೆ ಆಗುತ್ತೆ ಅಂತ. ಅದಕ್ಕೂ ಮುಂಚೆ ಮೇವನ್ನು ಸ್ವಲ್ಪ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀವಿ. ಒಣ ಮೇವು, ಫೀಡ್ ಇವೆಲ್ಲ ಏನೆಲ್ಲ ಬೇಕೋ ಮೂಲ, ಯಾಕಂದರೆ ನಾವು ಕುರಿ ತಂದ ಮೇಲೆ ಮಾಡೋಕ್ಕಾಗಲ್ಲ, ಅದಕ್ಕಿಂತ ಮುಂಚೆನೇ ಸ್ಟಾಕ್ ಮಾಡ್ಕೊಂಡಿದ್ವಿ. ಇವೆಲ್ಲ ಬೇಕಾಗುತ್ತೆ ಅಂಥೇಳಿ ಆದಷ್ಟು ರಾಗಿ ಹುಲ್ಲೇ ಮೇಂಟೈನ್ ಮಾಡ್ತಾಯಿದ್ದೀವಿ. ನೋಡೋಣ ಕುರಿಗಳು ಬಂದ ನಂತರ, ಮರಿಗಳು ಬಂದ ನಂತರ ಅದು ಹೇಗಾಗುತ್ತೆ ಏನೋ ಇವೆಲ್ಲ ವಿಚಾರ ನಿಮ್ಗೆ ತಿಳಿಸ್ತೀನಿ. ಒಂದು 37 ಕುರಿಗಳು ಟೋಟಲ್ ತಂದಿದೆ. ಇಳಿಸ್ಕೊಳ್ಳುವಂಥ ಪ್ರಯತ್ನ ಈಗ ತಾನೇ ಬಂದಿದ್ದಾರೆ, ಮಳೆ ಬಿಡೋಂಗಿಲ್ಲ. ಹಿರೋರು ಒಂದೆರಡು ಹೋದ್ರೆ ಸಾಕು. ಇದಪ್ಪ ಡೈಲಾಗ್ ಬರಲಿ. ಹೋಗ್ಲಿ ಮಳೆ ಇದೆಯಲ್ಲ, ಮುಂದಕ್ಕೆ ಹೋಗಂಗಿಲ್ಲ, ಮೂವ್ ಆಗಂಗಿಲ್ಲ. ಹೋಗ್ಲಿ ನಡಿ. ಒಂದೊಂದೇ ತಗೋ, ಮೇಲೆ ಒಂದೊಂದಿಲ್ಲ. ಹೋಗ್ಲಿ ಕರೆಂಟ್ ಹೋಗಿದೆ, ಹಂಗೆ ಹೋಗಿ ಇದಪ್ಪ, ಹಿಂಗೆ ಹೋಗ್ಬೇಕು, ಹಿಂಗೆ ಹೇಳಿದ್ರೆ ನಡೀರಿ ಮೇಲೆ. ಅಂತೂ ಇಂತೂ ಸ್ನೇಹಿತರೆ, ನಮ್ಮ ಕುರಿಗಳು ಕೊಟ್ಟಿಗೆ ಸೇರಿದು. ಹುಡುಗರ ಶ್ರಮ ಸಾಕಾರ ಇದೆ. ಸ್ವಲ್ಪ ಅಲ್ಲೇ ತೊಳ್ಕೊಂಡು ಇಲ್ಲೇ ನೋಡ್ರಿ ರಾಗಿ ಹುಲ್ಲು ನೋಡಿದ್ರೆ ಮೇಯ್ತಾ ಎಷ್ಟೆಷ್ಟು ಡಿವೈಡ್ ಆಗ್ಬೋದು ನೋಡ್ರಿ. 11 ಒಂದೊಂದು ಇದ್ರಲ್ಲಿ. ಸೊ ಅದು ಟೀ ಕುಡೀರಿ, ನೀರು ಕುಡಿದೆ. ಫಸ್ಟ್ ಟೀ ಕುಡಿದ್ರೆ ಏನಾಗಲ್ಲ, ಹೋಗಿ ಮಳೆ ಬರ್ತಾಯಿತ್ತು ಜೋರಾಗಿ. ಬಂಧುಗಳೇ, ಅಂತೂ ಇಂತೂ ಕುರಿಗಳದೊಂದು ನೀರು ಏನೋ ಒಂದು ಸಂತೋಷ. ಹೊಸದಾಗಿ ಮಾಡಿದ್ರೆ ಮೊದಲನೇ ಬ್ಯಾಚ್ ಇದು. ಇಲ್ಲಿ ಅಲ್ಲ ಏನಾಗಲ್ಲಮ್ಮ, ಬೆಲ್ಲದ ನೀರು ಹಾಕೈತಿ, ಬೆಲ್ಲದ ನೀರು ಕುಡಿಯೋದು. ಬೆಲ್ಲದ ನೀರು ಹಾಕಿದ್ದಾರೆ, ಬಂದ ತಕ್ಷಣ ಬೆಲ್ಲದ ನೀರು. ಬೆಳಗ್ಗೆ ಒಂದು 3:30 ಹೋಗಿದ್ದು ಅಲ್ಲಿ ಹಿರೋರು, ಚಿತ್ರದುರ್ಗ ಜಿಲ್ಲೆ. ಅಲ್ಲಿ ಆಯ್ಕೆ ಆಗಿರ್ತಕ್ಕಂಥ ತಳಿಗಳಿವು ಎಲ್ಲ ಮಿಕ್ಸ್ ಇದ್ದಾವೆ. ಕೆಂದ, ಆಮೇಲೆ ಕರಿ ಪಟ್ಟೆ, ಎಳ್ಗ ಮಿಕ್ಸು, ಕ್ರಾಸು ಎಲ್ಲ ಬ್ರೀಡ್ ಮಿಕ್ಸ್ ಇದೆ. ಮೊದಲನೇ ಬ್ಯಾಚು ಸ್ವಲ್ಪ ಗಟ್ಟಿನೇ ಇರಲಿ ಅಂತ ಆಯ್ಕೆ ಆಗಿದೆ. ಒಂದು ಬ್ಲಾಕ್ ಮಾತ್ರ ಫಿಲ್ ಆಗಿದೆ, ಅದರಲ್ಲಿ ಆಯ್ಕೆ ಮಾಡಿ ಈ ಕಡೆ ಸೆಕೆಂಡ್ ಬ್ಲಾಕಲ್ಲಿ ಬಿಡಬೇಕು. ಮರಿಗಳು ಡಿವೈಡು ನಿಧಾನಕ್ಕೆ ಬಿಡಬೇಕು, ನಿಧಾನ 1 ನಿಮಿಷ ಬಿಡಿ. ಅದು ಕಟ್ಟಾಗಿಲ್ಲ ಅನ್ಸುತ್ತೆ, ಗುರುತು ನೋಡ್ರಿ. ಅದು ಗುಡ್ಡು ತಲೆ ಇದ್ದಂಗೆ ಐತಿ. ಕಟ್ಟಾಗಿತ್ತಾ? ಮಳೆ ಬಂತ, ಅದು ಯಾವ್ದು ಕಟ್ಟಾಗೈತಿ ಯಾವ್ದು ಬಿಟ್ಟೈತೆ ನಂಗೆ ಗೊತ್ತಾಗಂಗಿಲ್ಲ. ಮಾರ್ಕ್ ಮಾಡಿರೋದು ಒಟ್ಟಾರೆ ಸ್ನೇಹಿತರೆ ಒಂದು 37 ಕುರಿಗಳನ್ನು ಹಿರೂರಿಂದ ತರಲಾಗ್ತಿದ್ದು. ಹೆಚ್ಚು ಕಡಿಮೆ ಅಲ್ಲಿ 1-2 ತಿಂಗಳಿಗೆ ಬ್ರೀಡಿಗೆ ಬರ್ಬೋದು ಅಥವಾ ಕಟಿಂಗಿಗೆ ಬರ್ಬೋಂಥ ಬ್ರೀಡ್ಗಳೇ ಆಯ್ಕೆ ಮಾಡಿದ್ದಾರೆ. ತೀರಾ ಚಿಕ್ಕವು ಅಂದರೆ ಒಂದು 6 ಇರ್ಬೋದು ಅದರೊಳಗೆ. ಯಾಕಂತೇಳಿದ್ರೆ ಈಗ ದೊಡ್ಡವು ಆರಂಭದಲ್ಲಿ ಆಯ್ಕೆ ಮಾಡಿರೋ ಉದ್ದೇಶ, ಅನುಭವ ನಮಗೆ ಸದ್ಯಕ್ಕೆ ಕಡಿಮೆ ಇರುತ್ತೆ. ಹಾಗಾಗಿ ಅತಿ ಹೆಚ್ಚು ಕಾಯಿಲೆ ಬೀಳೋದು ಅದು ಇದು ಎಲ್ಲ ನಿರ್ವಹಣೆಗೆ ನಮಗೆ ದೊಡ್ಡ ಮರಿಗಳು ಆದರೆ ಸಾಧ್ಯ ಆಗುತ್ತೆ ಅನ್ನೋಂಥದ್ದು ಕೆಲವರು ಸಲಹೆ ಮೇರೆಗೆ ಆಯ್ಕೆ ಮಾಡ್ಕೊಂಡು ಬಂದಿದ್ದು. ಒಟ್ಟು ಒಂದು 37 ಮರಿಗಳಿರುವಂಥದ್ದು. ಈಗ ಅದು ಬೆಲೆ ವಿಚಾರ ಅಂತ ಬಂದಾಗ ಬಲ್ಕಾಗಿ ತೊಗೊಂಡಿದ್ದಾರೆ.
ಹೆಚ್ಚು ಕಡಿಮೆ ಒಂದು ಮರಿ ನಮಗೆ ಒಂದು 12,000 ಆಸುಪಾಸು ಸಿಕ್ಕಂಗಾಗುತ್ತೆ. ಈಗ ಆ 12,000 ಮರಿಯನ್ನು ನಾವು 2 ತಿಂಗಳು ಸೋಲ್ಡ್ ಔಟ್ ಮಾಡಿ ಏನಾಗ್ಬೋದು, ಎಷ್ಟು ಸಿಗ್ಬೋದು ಅನ್ನುವಂಥದ್ದು ಮುಂದಿನ ವಿಚಾರಗಳು. ಬಟ್ ಏನೇ ಆಗಲಿ ಸದ್ಯಕ್ಕೆ ಈಗ ಹೈಟು ಪರ್ಸ್ನಾಲಿಟಿ ಏನಿದ್ದಾವೆ ಕುರಿಗಳದ್ದು ಅದ್ರ ವಿಚಾರವಾಗಿ ಸ್ವಲ್ಪ ಡಿವೈಡ್ ಮಾಡಿ ಬಿಟ್ಟಿದ್ದೀವಿ. 4 ಬ್ಲಾಕ್ ಇದೆ, 12 ಮರಿಗಳನ್ನು ನಾವು ಅಲ್ಲಿಗೆ ಬಿಟ್ಟಿದ್ದೀವಿ. ಈ ಮರಿಗಳು ಆಲ್ಮೋಸ್ಟು ಪಟ್ಲಿಗಳೇ, ಅಂದರೆ ಈ ಕೋಡಿರುವಂತಹ ಟಗರು ಮರಿಗಳೇ ಇರುವಂಥದ್ದು. ಈಗ ನೆಕ್ಸ್ಟು ದುರ್ಗಾಂಬಿಕಾ ಒಂದು ಜಾತ್ರೆ ಇರುತ್ತೆ ಇನ್ನೊಂದು 3-4 ತಿಂಗಳ ಒಳಗೆ. ಅದರೊಳಗೆ ಬ್ರೀಡ್ನ ನಾವು ಇಂಪ್ರೂವ್ ಮಾಡಬೇಕು. ಈ ನಿಟ್ಟಿನಲ್ಲಿ ಅಲ್ಲಿ ಗಮನ ಹರಿಸುವಂಥ ಒಂದು ಪ್ಲ್ಯಾನು ಇರುತ್ತೆ. ತೀರಾ ಚಿಕ್ಕವಾದರೆ ನಮಗೆ ಆ ಟೈಮಲ್ಲಿ ಮರಿಗಳನ್ನು ಸೇಲ್ ಮಾಡೋದು ಕಷ್ಟ ಆಗುತ್ತೆ, ಯಾಕಂದರೆ ಪ್ರೀ ಪ್ಲ್ಯಾನು ಅನ್ನೋದು ಇರಬೇಕಲ್ಲ. ಹಾಗಾಗಿ ಆ ಪ್ರೀ ಪ್ಲ್ಯಾನ್ ಪ್ರಕಾರನೇ ಇದು ಆಯ್ಕೆ ಮಾಡ್ಕೊಂಡಿದ್ದು. ಇನ್ನು 2.5-3 ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಈಗ ಏನು ನಮ್ಮ ಸ್ನೇಹಿತರು ಏನು ಕೊಡಿಸಿದ್ದಾರೆ ನಮಗೆ ಮರಿಗಳನ್ನು ಅವರು. ಬಟ್ ಏನೇ ಆಗಲಿ ಎಲ್ಲರ ಸಲಹೆ ತೊಗೊಂಡು ನಾವು ಈ ಥರ ಮಾಡ್ತಾ ಇರೋದು. ನಿಮ್ಮ ಅನಿಸಿಕೆ ಏನಿದೆ ನೀವು ಸ್ವಲ್ಪ ಹೇಳಿ. ಇನ್ನೂ ತೀರಾ ಚಿಕ್ಕವು ಮರಿ ತೊಗೋಬೇಕಿತ್ತ ಹೇಗೆ ಅನ್ನೋಂಥ ವಿಚಾರವನ್ನು ಕಾಮೆಂಟ್ ಮಾಡೋದ್ರ ಮುಖಾಂತರ ನಮಗೆ ಸ್ವಲ್ಪ ತಿಳಿಸಿದ್ರೆ ಇನ್ನೂ ಸೂಕ್ತ ಸಲಹೆಗಳನ್ನು ಕೊಡಿ. ಮತ್ತು ಔಷಧಿ ಉಪಚಾರಗಳು ಇವೆಲ್ಲವೂ ಕೂಡ ಕಿಟ್ ತರಲಾಗಿದೆ. ಅದ್ರ ಬಗ್ಗೆನೂ ನೆಕ್ಸ್ಟ್ ನಿಮಗೆ ವೀಡಿಯೋ ಮಾಡ್ತೀನಿ, ಯಾವುದಕ್ಕೆ ಏನು ಅನ್ನುವಂಥದ್ದು. ಸದ್ಯಕ್ಕೆ ಈಗ ಮೇವು ಕೂಡ ರಾಗಿ ಮೇವು ಮತ್ತು ಸ್ವಲ್ಪ ಭತ್ತದ ಹುಲ್ಲು ಏನಿದೆ ಅದನ್ನೇ ಇಟ್ಕೊಂಡಿದ್ದೀವಿ. ಬಂದ ತಕ್ಷಣ ಮೇವು ಪಾಪ ಎಷ್ಟು ದಿನ ಪ್ರಯಾಣ ಮಾಡಿದ್ದಾವೆ ಏನೋ ಗೊತ್ತಿಲ್ಲ. ಬೇರೆ ಕಡೆಯಿಂದ ಬಂದು ನಮಗೆ ಸಿಕ್ಕಿರೋಂಥದ್ದು. ಉಪವಾಸ ಇರೋದಕ್ಕಿಂತ ಚೆನ್ನಾಗಿ ತಿಂತಾ ಇದ್ದಾವೆ. ಒಣ ಹುಲ್ಲು ಅದ್ರಾಗೂ ಕೂಡ ಭತ್ತದ ಹುಲ್ಲು ತಿನ್ನುತ್ತಿಲ್ಲ ಅಂದ್ಕೊಂಡಿದ್ವಿ, ಚೆನ್ನಾಗಿ ತಿಂತಾಯಿದೆ ಭತ್ತದ ಹುಲ್ಲು ಕೂಡ. ನೀರಿನಲ್ಲಿ ಸ್ವಲ್ಪ ORS ಮತ್ತು ಗ್ಲೂಕೋಸ್ ಪೌಡ್ರ್ ಕೊಡಿ ಅಂದರು. ಬಟ್ ನಾವು ಬೆಲ್ಲದ ನೀರು ಮತ್ತು ಗ್ಲೂಕೋಸ್ ಪೌಡ್ರನ್ನ ಕೊಟ್ಟಿದ್ದೀವಿ. ಸುಸ್ತು ಆಯಾಸ ಇದ್ದರೆ ಕ್ಲಿಯರ್ ಆಗುತ್ತೆ ಅನ್ನೋವಂಥ ಉದ್ದೇಶದಿಂದ. ಯಾಕೆ ಬಂದ ತಕ್ಷಣ ಕುರಿಗಳು ಅಂತೆಲ್ಲ ಬೇರೆ ಯಾವುದೇ ಪ್ರಾಣಿಗಳು ಪ್ರಯಾಣ ಮಾಡಿ ಬಂದಾಗ ಅಥವಾ ಮನುಷ್ಯನೇ ಪ್ರಯಾಣ ಮಾಡಿ ಬಂದಾಗಲೂ ಕೂಡ ನಾವು ಬೆಲ್ಲ ನೀರು ತೊಗೊಂಡ್ರೆ ಇನ್ನೂ ಸುಸ್ತು ಆಯಾಸ ಕಡಿಮೆ ಆಗುತ್ತೆ ಅಂತ. ಬಟ್ ಹಂಗಾಗಿ ಕುರಿಗಳು ಕೊಟ್ಟಿದ್ವಿ. ಕುರಿ ನೋಡ್ತಾ ಇದ್ದೀರಲ್ಲ, ನಿಮಗೆ ಏನು ಅನಿಸುತ್ತೆ? ಆಯ್ಕೆ ಮರಿ ಚೆನ್ನಾಗಿದೆಯೋ ಇಲ್ಲೋ ಇದು ನನಗೆ ಕನ್ಫರ್ಮೇಷನ್ ನಿಮ್ಮಿಂದ ಸಿಗಬೇಕಾಗಿರೋದು. ಸುಮಾರು ಮೊದಲನೇ ಒಂದು ವೀಡಿಯೋ ಮಾಡಿದಾಗ ತುಂಬಾ ನೀವು ಕೇಳ್ಕೊಂಡಿದ್ರಿ ಕುರಿಗಳು ಅಂದರೆ ಆಯ್ಕೆ ಹೆಂಗೆ ಮಾಡಿದ್ರಿ ಏನು ಎಂತು ಅಂತೇಳಿ. ಯಾಕಂದರೆ ನಾವಿನ್ನೂ ತರೋ ನಿಟ್ಟಿನಲ್ಲಿ ತುಂಬ ಕಡೆ ಎಫರ್ಟ್ ಹಾಕಿದ್ವಿ, ಸಿಕ್ಕಿರಲಿಲ್ಲ. ಈಗ ಒಳ್ಳೆ ಮರಿಗಳು ಸಿಕ್ಕಿದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ನಿಮ್ಗೆ ಹೇಗೆ ಅನಿಸುತ್ತೆ ನನಗೆ ಗೊತ್ತಿಲ್ಲ. ಒಂದು ದಯವಿಟ್ಟು ಕಾಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ದಿನಗಳಲ್ಲಿ ಏನೆಲ್ಲ ಅಪ್ಡೇಟ್ ಆಗುತ್ತೆ ನಮ್ಮ ಕುರಿ ಫಾರ್ಮ್ದು ಮಾಹಿತಿ ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ಅಲ್ಲಿವರೆಗೂ ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ. ಧನ್ಯವಾದಗಳು. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮಗೂ ಸಹಕಾರ ಕೊಡಿ, ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದ ಸ್ನೇಹಿತರೆ. ಒಳ್ಳೆಯದಾಗಲಿ. ಹೋಗಲಿ